ಸ್ನೇಹಿತರೆ ನಮಸ್ಕಾರ. KSRP 11th ಬಟಾಲಿಯನ್ ಲಿಸ್ಟ್ ಇವತ್ತು ಬಂದಿರುತ್ತೆ. ನಿನ್ನೆ ಸೋಮವಾರ ದಿವಸ ಯಾವುದೇ ಲಿಸ್ಟ್‌ಗಳು ಬಂದಿರುವುದಿಲ್ಲ. ಆ ಕಾರಣದಿಂದ ಈವರೆಗೆ ನಾನು ವಿಡಿಯೋನ ಹಾಕಿರೋದಿಲ್ಲ. ಇನ್ನುಳಿದಂತೆ ಸ್ನೇಹಿತರೆ ಒಟ್ಟಾರೆಯಾಗಿ ಇವತ್ತಿನವರೆಗೆ ನೋಡಿದರೆ ನಾವು 3rd ಬಟಾಲಿಯನ್ ಲಿಸ್ಟ್ ಬಂದಿದೆ. 5th ಬಟಾಲಿಯನು, 7th ಬಟಾಲಿಯನು, 8th ಬಟಾಲಿಯನು, 9th ಬಟಾಲಿಯನು, ಜೊತೆಗೆ 11th ಬಟಾಲಿಯನ್ ಒಟ್ಟಾರೆಯಾಗಿ 7 ಬಟಾಲಿಯನ್ ಲಿಸ್ಟ್ ಬಂದಿದ್ದಾವೆ. ಇನ್ನು 12 ಬಟಾಲಿಯನ್ ಲಿಸ್ಟ್‌ಗಳು ಬರಬೇಕು. ಅದರಲ್ಲಿ ಇವತ್ತಿನ ವಿಡಿಯೋದಲ್ಲಿ 11ನೇ ಬಟಾಲಿಯನ್ ತಿಳಿಸ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ನೋಡಿ, ಸ್ಟಾರ್ಟಿಂಗ್ ಅಂತಂದರೆ ಫಸ್ಟ್ ರ್ಯಾಂಕು 11th ರ್ಯಾಂಕ್‌ಗೆ ಪುಂಡಲೀಕ್ ಅನ್ನೋರು ಬಂದಿದ್ದಾರೆ. 86 ಆಗುತ್ತೆ. ಇದನ್ನು ಜಸ್ಟ್ ಒಂದು ಇನ್ಫಾರ್ಮೇಟಿವ್ ಆಗಿ ಹೇಳ್ತಾ ಇರೋದು. ನಾವು ಕಟ್ ಆಫನ್ನು ಅನಲೈಸಿಸ್ ಮಾಡ್ತಾ ಹೋದರೆ ಲಾಸ್ಟ್ ಲಿಸ್ಟ್ನಿಂದ ನೋಡುತ್ತಾ ಬರೋಣ. ನಿಮ್ಗೆ ಬೇಕಿದ್ದರೆ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಮಾಹಿತಿಗಳೇ ಅನ್ನುವಂಥದ್ದು. ಅದರ ಲಿಂಕ್ ಇರುತ್ತೆ. ನಾನು ಡ್ರೈವ್ ಲಿಂಕನ್ನೇ ಹಾಕ್ತಿದ್ದೆ ನಿಮಗೆ. ಬಟ್ ಕೆಲವೊಂದು ಸಾರ್ತಿ ನನಗಿಲ್ಲಿ ಅದನ್ನು ಅಲೋ ಹೊಡೆಯೋಕ್ಕೆ ಪರ್ಮಿಷನ್ ಕೇಳ್ತಾ ಇದೆ ನಮ್ಮದು ಇಮೇಲ್ ಐ ಡಿ. ಆ ಕಾರಣಕ್ಕಾಗಿ ನಾನು ಡೈರೆಕ್ಟಾಗಿ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ, ಅದರಲ್ಲಿ ಸಹ ಮಾಹಿತಿಯನ್ನು ಹಾಕ್ತಿರ್ತೀನಿ. ಇಲ್ಲ ನಾವು ಜಸ್ಟ್ PDF ಅನ್ನೇ ನೋಡ್ತೀವಿ ಅಂತಂದ್ರೆ PDF ಅನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಬಟನ್ ನೋಡಿ ಸ್ನೇಹಿತರೆ, ಆರ್ಮಿ ಆಲ್ಮೋಸ್ಟ್ ಲಾಸ್ಟ್ ಪೋಸ್ಟ್ಗಳೆಲ್ಲ ಆರ್ಮಿಗೆ ಹೋಗಿರ್ತವೆ. ಇವರನ್ನೇ ನೋಡೋದು ಬೇಡ. ಲಾಸ್ಟ್ ಒಟ್ಟಾರೆಯಾಗಿ ಒಂದು 20-25 ಜನರಿದೆ. ಇವರನ್ನು ಬಿಟ್ಬಿಡೋಣ ನಾವು. ಇಲ್ಲಿದೆ ನೋಡಿ ಸ್ನೇಹಿತರೆ, 2A PDP ಯಾರು ಹಾಕಿದರೆ 66ಗೆ ನಿಂತಿರುತ್ತೆ. 2Bನೂ 16 ಇದೆ. 2B ಅದರ್ 66.5. ಇನ್ನು SC PDP 68.5, SC ಅದರ್ಗೆ 60.8.5. ಇನ್ನುಳಿದಂತೆ SC ಅದರ್ಗೆ 68.5, ST PDPನ ಸ್ನೇಹಿತರೆ 69.5 ಆಗಿದೆ ನೋಡಿ. ಇನ್ನು 3B PDP 69.5, 2A ನಾರ್ಮಲ್ ಅದರ್ ಕ್ಯಾಟಗರಿಗೆ 70.5 ಆಗಿದೆ ನೋಡಿ ಯೋಗೇಶ್ ಅನ್ನೋರು. 2B ಅದರ್ಗೆ 70.5ನೇ. ಇನ್ನುಳಿದಂತೆ 3rd B ಒಂದು ಬರಬೇಕಿತ್ತು. 3rd B ಒಂದು ಕ್ಯಾಟಗರಿ ಫಸ್ಟು. 3A ಬಂತು 72 ನಾರ್ಮಲ್ ಆಗಿನೇ ಇದು. 72.5 ನೋಡಿ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಯಾಟಗರಿನೂ ಬಂದು ಕ್ಯಾಟಗರಿ 1 ಯಾಕೋ ಸ್ವಲ್ಪ ಜಾಸ್ತಿ ಆಗಿದೆ 73ಗೆ. ನಾನು ಹೇಳಿದ್ದೆ ಮೊದಲೇ, ಯಾರ್ದು 70 ಮೇಲೆ ಅಬವ್ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ ಆಗುತ್ತೆ ಅಂತ. ಎಲ್ಲೋ 1-2 ಮಾರ್ಕ್ಸ್ ಜಾಸ್ತಿ ಆಗಿದೆ. ಬಟ್ ಕೆಲವೊಂದು ಮಾನದಂಡಗಳನ್ನು ಇಲ್ಲಿ ಏನೇನು ಪರಿಶೀಲಿಸ್ತಾನಂತ, ನಿಮ್ದು ಯಾವಾಗಾದರೂ 1:5 5 ಜನನೂ ಫಿಸಿಕಲ್ ಪಾಸಾಗಿ ನಿಮ್ಮ ಮಾರ್ಕ್ಸ್ ಸೇಮ್ ಆದರೆ ಆ ಸಮಯದಲ್ಲಿ ಏಜ್ ಯಾರ್ದು ಜಾಸ್ತಿ ಇರುತ್ತೆ ಅವ್ರಿಗೆ ಹೆಚ್ಚಾಗಿ ಪ್ರಿಫರೆನ್ಸನ್ನು ಕೊಡ್ತಾರೆ. ಅದು ಸಹ ಒಂದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಕೆಲವೊಂದಿಷ್ಟು ಜನ 72.5 ಆಗಿದೆ ಬಟ್ ಆದರೆ ನಮ್ಮ ಲಿಸ್ಟಲ್ಲಿ ಬಂದಿಲ್ಲ ಅನ್ನೋರು ಹೇಳ್ತಿದ್ದೀರಾ. ಆ ಕಾರಣಕ್ಕೆ ಏಜ್ ಸಹ ಇಲ್ಲಿ ಮ್ಯಾಟರ್ ಆಗುತ್ತೆ. ಆ ಕಾರಣದಿಂದ ನೋಡಿ ಇನ್ನೊಮ್ಮೆ ಲಿಸ್ಟನ್ನು ನಾನು ಟೆಲಿಗ್ರಾಮ್ನಲ್ಲಿ ಸಹ ಹಾಕಿರ್ತೀನಿ. ಈಗ ಇನ್ನೊಂದು ಸಾರಿ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಫಸ್ಟ್ ಪೇಜು. ಒಟ್ಟಾರೆ 7 ಪೇಜ್ ಇದೆ. 11th ಬಟಾಲಿಯನ್ ಹಾಸನ ವಿಭಾಗ. ಸ್ವೈಪ್ ಅಪ್ ಮಾಡ್ತಾ ಹೋಗ್ತೀನಿ, ನೀವು ಪಾಸ್ ಮಾಡಿ ಸಹ ನೋಡಿ ಗೊತ್ತಾಗುತ್ತೆ. ಇದಾದ ನಂತರ ಇನ್ನೊಂದು ಬಟಾಲಿಯನ್ ಲಿಸ್ಟ್ ಸಹ ಇವತ್ತು ಸಹ ಬಂದಿದೆ. ಮೋಸ್ಟ್ಲಿ 3rd ಬಟಾಲಿಯನ್ ಇರಬೇಕು. ಆ 3rd ಬಟಾಲಿಯನ್ ಲಿಸ್ಟನ್ನು ಹೇಳ್ತೀನಿ. ಒಂದು ಸೆಕೆಂಡ್, ಈ ಲಿಸ್ಟನ್ನು ಇನ್ನೊಂದು ಸಾರಿ ಸ್ವೈಪ್ ಮಾಡ್ತಾ ಹೋಗ್ತೇನೆ, ತಮಗೆ ತಿಳಿಯುತ್ತೆ. ಲಾಸ್ಟ್ ಪೇಜ್ ಅಚ್ಚರಿ ನೋಡಿ, 11 ಮಾರ್ಕ್ಸ್ ಬಿದ್ದವರು ಸೆಲೆಕ್ಷನ್ ಆಗಿದ್ದಾರೆ. ಇನ್ನುಳಿದಂತೆ ಇನ್ನೊಂದು ಲಿಸ್ಟು, ಇದು 11th ಬಟಾಲಿಯನ್ ಬಂತ. 3rd ಬಟಾಲಿಯನ್ ಬೆಂಗಳೂರು ವಿಭಾಗದ ಇದು.
ನೋಡಿ ಕಾಣ್ತಾ ಇದೆ. ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಫಾರ್ ದಿ ಪೋಸ್ಟ್ ಆಫ್ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP ಮೆನ್ 3rd BN ಅಂದರೆ ಬಟಾಲಿಯನ್ ಬೆಂಗಳೂರು. ಇದರದ್ದು ಫಸ್ಟ್ ಸ್ನೇಹಿತರೆ ಇದು ಸಹ ಭರತ್ ಅನ್ನೋರು 86 ಮಾಡಿದ್ದಾರೆ. ಅವ್ರದ್ದು ಜನರಲ್ ಕನ್ನಡ ಮಾಧ್ಯಮ. 11th ಬಟಾಲಿಯನ್ ಸಹ 86ಗೆ ನಿಂತಿತ್ತು. ನಾವು ಲಾಸ್ಟ್ ಪೇಜಿಂದ ನೋಡ್ತಾ ಬರೋಣ. ಒಟ್ಟಾರೆಗೆ 217 ಪೋಸ್ಟ್ ಏನಿದ್ದು ಅನಿಸುತ್ತೆ. ಇಷ್ಟು ಪೇಜಸ್ ಬಂದಿದ್ದಾವೆ ನೋಡಿ. ಎಕ್ಸಾರ್ಮಿನೇ ಇದೆ 217 ಪೋಸ್ಟ್. ಇವೆಲ್ಲ ನೋಡೋಣ ಬೇಡ. ನಾವು ಅಷ್ಟೇ ಒಂದು 11 ಜನಕ್ಕೆ ಸೆಲೆಕ್ಷನ್ ಮಾಡಿದ್ದಾರೆ ಎಕ್ಸಾರ್ಮಿ. 3B PDF ಇದ್ದರೆ 59 ನಿಂತಿದೆ. SC PDF ಇದ್ದರೆ 59.75. 2B ಅದರ್ಸ್ ಇದ್ದರೆ 60. SC ಅದರ್ ಇದ್ದರೆ 64. ಇನ್ನು 2B ಅದರ್ ಇದ್ದರೆ 65.75. 3A ಇದ್ದರೆ 66.25. GM ಎಕ್ಸಾರ್ಮಿ ನೋಡಿ 67 ನಿಂತಿದೆ. ಅದ್ಭುತವಾದಂಥ ಅಂಕಗಳನ್ನ ತೆಗೆದಿದ್ದಾರೆ. ಮೋಸ್ಟ್ಲಿ PSI ಅನ್ನು ಸ್ಟಡಿ ಮಾಡ್ತಿರ್ಬೋದು. 2A ಬಂತು ನೋಡಿ. 2A 67.75. ಜಾಸ್ತಿ ಕಾಂಪಿಟೇಷನ್ ಇಲ್ಲೇ ಬರೋದು. ಪೇಜಸ್ ಬಹಳ ಇದ್ದಾವೆ. ಒಟ್ಟಾರೆಗೆ 10 ಪೇಜೇನೇ ಇದೆ. ಈ ಲಿಸ್ಟನ್ನು ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಬಟ್ ಇಲ್ಲಿ ಸಹ ನೋಡೋರು ನೋಡ್ಬೋದು. ಇನ್ನೊಮ್ಮೆ ಸ್ವೈಪ್ ಅಪ್ ಮಾಡ್ತಾ ಹೋಗ್ತೀನಿ. ಏನಾದರೂ ಡೌಟ್ಗಳಿದ್ರೆ ಕೇಳಿ. ಈ ಲಿಸ್ಟ್ ಕುರಿತಂತೆ ನೀವು ಬಟಾಲಿಯನ್ ವೈಸು ಯಾವಾಗ ಬಿಡ್ತಾರೆ ಅಂತ ಜಾಸ್ತಿಯಾಗಿ ಕೇಳೋದು. ಬಟ್ ನೋಡಿ, ಬಟಾಲಿಯನ್ ವೈಸು ನಾವೇನು ಅದ್ರ ಬಗ್ಗೆ ಹೇಳೋಕ್ಕೆ ಬರೋಲ್ಲ. ಅಲ್ಲಿನ ಆಡಳಿತ ವರ್ಗ, ಅಲ್ಲಿನ ಒಂದು ಕಾರ್ಯಚಟುವಟಿಕೆಗಳ ಮೇಲೆ ಅವೆಲ್ಲ ಅವಲಂಬಿತವಾಗಿರುತ್ತವೆ. ಈಗೆಲ್ಲ ಕೆಲವೊಂದಿಷ್ಟು ಬಟಾಲಿಯನ್ಗಳು ಬೇಗನೆ ಬಿಟ್ಟಿದ್ದಾರೆ. ಆದರೂ ಸಹ ಕೆಲವೊಂದಿಷ್ಟು ಅಲ್ಲಿನ ಕಾರ್ಯಚಟುವಟಿಕೆಗಳ ಮೇಲೆ ನಿಮ್ಮ ಲಿಸ್ಟು ಅವಲಂಬಿತವಾಗಿರುತ್ತೆ. ಆ ನಿಟ್ಟಿನಲ್ಲಿ ಕೇವಲ 2 ಅಥವಾ 3 ದಿನದಲ್ಲಿ ಬರುತ್ತೆ ಅಂತ ನಾನು ಹೇಳ್ಬೋದು. ಬಟ್ ಆದರೆ ಅದು ಲಿಸ್ಟ್ ಬರೋದು ಮಾತ್ರ ಅವ್ರ ಮೇಲೇ ಬಿಟ್ಟಿದ್ದು. ನಮಗೆ ಹೇಳಿ ನಮಗೆ ಯಾವುದೇ ರೀತಿ ಆ ರೀತಿಯಾಗಿ ಏನು ಇರೋದಿಲ್ಲ. ಆ ಕಾರಣಕ್ಕೆ ಲಿಸ್ಟ್ ಬಂದ ತಕ್ಷಣ ನಾನು ಬಿಡ್ತೇನೆ. 2 ಲಿಸ್ಟ್ಗಳನ್ನು ಹಾಕಿಲ್ಲ. ಮಂಗಳೂರು ಆಗಿರ್ಬೋದು, ಇನ್ನೊಂದು ಯಾವುದೋ ಲಿಸ್ಟ್ ನಾನು ಹಾಕಿಲ್ಲ, ಸಮಯ ಇಲ್ಲ ಇರೋ ಕಾರಣ. ಆದರೂ ಸಹ ಇನ್ನು ಮುಂದೆ ಬರುವಂಥ ಯಾವುದೇ ಲಿಸ್ಟ್ ಆಗಲಿ ಹಾಕ್ತೀನಿ ನೋಡಿ. ಹಾಗೇನಾದರೂ ಮತ್ತೇನಾದರೂ ಡೌಟ್ಸ್ ಇದ್ದರೆ ಬ್ಯಾಂಡ್ಸ್ಮನ್ ಕುರಿತಾಗದು ಏನಾದರೂ ಇದ್ದರೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಮಗಾಗಲಿಲ್ಲ ಅಂತಂದರೂ ನಾವು ಇಲಾಖೆನ ಸಂಪರ್ಕ ಮಾಡಿ ಆದರೂ ನಿಮ್ಮನ್ನು ಒಂದು ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನನೂ ಮಾಡ್ತೇನೆ. ವಿಡಿಯೋನ ಪಾಸ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಎಷ್ಟೆಷ್ಟಿದೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೆಲೆಕ್ಷನ್ ಆಗಿದ್ದರೆ ದಯವಿಟ್ಟು ಅವರಿಗೆ ಅಭಿನಂದನೆಗಳನ್ನು ನಮ್ಮ ತಂಡದ ಪರವಾಗಿ ಸಹ ನಾನು ತಿಳಿಸ್ತೇನೆ. ಆಲ್ಮೋಸ್ಟ್ ಎಲ್ಲ ಆಯಿತು ಲಿಸ್ಟು ನೋಡಿ. 22ನೇ ತಾರೀಕಿಗೆ ಬಂದಿರೋದು. ಅದು ಸ್ನೇಹಿತರೆ, ಇದನ್ನು ಯಾರ್ಯಾರು KSRPಗೆ ಹಾಕಿದ್ದಾರೋ ಅವ್ರಿಗೆ ದಯವಿಟ್ಟು ಶೇರನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.